ನಮ್ಮ ಮನೆ ಐರನ್ ಬಾಕ್ಸು ಸ್ವಲ್ಪ ರಿಪೇರಿ ಮಾಡ್ತಿದ್ದೆ ಗೈಸ್. ಸ್ವಲ್ಪ ವೋಲ್ಟೇಜ್ ಜಾಸ್ತಿ ಆಗಿ ವೈರ್ಗಳು ಸುಟ್ಟೋಗ್ಬಿಟ್ಟಿತ್ತು. ವೈರ್ ಸುಟ್ಟೋಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಪ್ಲಾಸ್ಟರ್ ಹಾಕಿ ಪ್ಯಾಚ್ ಅಪ್ ಮಾಡ್ತಿದ್ದೀನಿ. ಐರನ್ ಬಾಕ್ಸ್ ಕೊಟ್ಟಲ್ಲ 2,000 ರೂಪಾಯಿ, ಮತ್ತು ಒಂದು ವೈರ್ಗೆ 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದ್ರ ಬದಲು ಇದನ್ನೇ ಒಂದು ವೈರ್ನ ಚಿಕ್ಕದಾಗಿ ಪ್ಲಾಸ್ಟರ್ ಹಾಕಿ ಇದು ಮಾಡಿಕೊಂಡ್ರೆ ಆಗುತ್ತೆ. ಆಲ್ರೆಡಿ ಪ್ಲಾಸ್ಟರ್ ಹಾಕಿದ್ದೀನಿ. ಇದು ಪ್ಲಾಸ್ಟರ್ ಇರಲಿಲ್ಲ, ಸೊ ನಾರ್ಮಲ್ ಪ್ಲಾಸ್ಟರ್ನ ಹಾಕಿದ್ದೀನಿ. ಏನು ಆಗೋದಿಲ್ಲ ಅಂದ್ಕೊಳ್ತೀನಿ. ಸೊ ಇದನ್ನು ಇನ್ಸ್ಟಾಲ್ ಮಾಡೋಣ. ಅವಾಗ ನಾನು ಚೆನ್ನಾಗಿರೋದನ್ನೆಲ್ಲ ರಿಪೇರಿ ಮಾಡ್ತಿರ್ತೀನಿ ಬಿಚ್ಚಿಬಿಟ್ಟು. ಸೊ ಇದೊಂದು ಕೆಟ್ಟೋಗಿತ್ತು ಅಂತ ಇವಾಗ ರಿಪೇರಿ ಮಾಡ್ತಿದ್ದೀನಿ. ಇನ್ನು ಸ್ವಲ್ಪ ದಿನ ಹೋದರೆ ಇದನ್ನು ಬಿಚ್ಚಿ ರಿಪೇರಿ ಮಾಡ್ತೀನಿ. ನನಗೆ ರಿಪೇರಿ ಮಾಡೋದು ಅಂದರೆ ತುಂಬ ಖುಷಿ ನನಗೆ. ಚಿಕ್ಕ ವಯಸ್ಸಿಂದನೂ ಇಬ್ಬರಲ್ಲಿ ಮೋಟ್ರ್ ಬರ್ತಿತ್ತು ಗೊತ್ತಾ, ಅದನ್ನ ಬಿಚ್ಚಾಕ್ಬಿಟ್ಟು ಏನೇನೋ ಶಲ್ಗೆಲ್ಲ ಇದು ಮಾಡಿಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡೋದು, ಆ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು ನನಗೆ ತುಂಬ ಇಷ್ಟ. ದೊಡ್ಡದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಆವಾಗ ಶಲ್ದು, ಇವಾಗ ಕರೆಂಟ್. ಫೈನಲಿ ರೆಡಿಯಾಗಿದೆ. ಇದು ಆನ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಫೈನಲಿ ಆನ್ ಆಯ್ತು ಗೈಸ್. ಲೈಟ್ ಕಾಣಿಸ್ತಿದೆಯಾ? ಫೈನಲಿ ರೆಡಿಯಾಗಿದೆ. ನೋಡಿ, ಬಿಸಿ ಬಿಸಿ ಬೇಗ ಬಿಸಿ ಆಗ್ತೀವಿ. ಹೀಟಂತೂ ಇಲ್ಲ ಐರನ್ ಮಾಡಿ. ಸೊ ನಿಮ್ಮ ಮನೆಗಳಲ್ಲೂ ಈ ಥರ ಐರನ್ ಬಾಕ್ಸ್ ಕೆಟ್ಟೋಗಿದ್ರೆ ರಿಪೇರಿ ಮಾಡಿ, ಇಲ್ಲ ಚೆನ್ನಾಗಿದ್ರೆ ಅದನ್ನ ಕೆಡಿಸಿ ರಿಪೇರಿ ಮಾಡಿ. ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ ರೆಡಿ ಮಾಡೋದ್ರಲ್ಲಿ. ಸೊ ಐರನ್ ಬಾಕ್ಸ್ನ ರೆಡಿ ಮಾಡೋದೇ ಇವತ್ತಿನ ವಿಡಿಯೋ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಗೈಸ್. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.